ಸ್ನೇಹಿತರೆ ನಾವು ಇವತ್ತಿನಿಂದ SCCಯಲ್ಲಿ ಕಂಡಕ್ಟ್ ಮಾಡಿರುವಂಥ CGL, CHSL, MTS, JEEಗಳಲ್ಲಿ ಬಂದಿರುವಂಥ ಕಂಪ್ಯೂಟರ್ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ಮುಂದೆ ವಿಲೇಜ್ ಅಕೌಂಟೆಂಟ್ ಆಗಲಿ, JEE ಆಗಲಿ, PDO ಆಗಲಿ ಪ್ರತಿಯೊಂದು ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನಾವು ಮೊದಲ ಪ್ರಶ್ನೆ, ಇನ್ಪುಟ್ ಸಾಧನ ಉದಾಹರಣೆ ಆಗಿದೆ. ಈ ಕೆಳಗಿನ ಯಾವುದು ಇನ್ಪುಟ್ ಸಾಧನೆಗೆ ಉದಾಹರಣೆ ಆಗಿದೆ ಸ್ನೇಹಿತರೆ? ಇಲ್ಲಿ ಯಾವುದಪ್ಪ ಅಂದರೆ ವೆಬ್ ಕ್ಯಾಮ್ರಾ. ಸ್ನೇಹಿತರೆ ನೋಡಿರಿ, ಏನಪ್ಪ ಅಂದರೆ ಇನ್ಪುಟ್ ಸಾಧನಗಳು ಅಂದರೆ ಏನು? ಇನ್ಪುಟ್ ಸಾಧನಗಳು ಅಂದರೆ ಈ ಸಾಧನಗಳು ಕಂಪ್ಯೂಟರ್ಗಳಿಗೆ ಅಗತ್ಯ ದತ್ತಾಂಶ ತುಂಬುವ ಕಾರ್ಯವನ್ನು ನಿರ್ವಹಿಸುತ್ತವೆ. ಓಕೆ, ಇನ್ಪುಟ್ ಸಾಧನಗಳು ಯಾವುವು? ಕೀಬೋರ್ಡು, ಮೌಸು, ಸ್ಕ್ಯಾನರ್, ಕ್ಯಾಮ್ರಾ, ಲೈಟ್ ಪ್ಯಾನ್, ಮೈಕ್ರೋಫೋನ್, ಟ್ರ್ಯಾಕ್ ಬಾಲ್, ಜಾಯ್ಸ್ಟಿಕ್, ಬಾರ್ಕೋಡ್ ರೀಡರ್, ಇವೆಲ್ಲ ಸ್ನೇಹಿತರೆ ಇನ್ಪುಟ್ ಸಾಧನಗಳು. ಸ್ನೇಹಿತರೆ ಅದೇ ರೀತಿ ಔಟ್ಪುಟ್ ಸಾಧನಗಳು ಯಾವುವು? ಔಟ್ಪುಟ್ ಸಾಧನ ಅಂದರೆ ಸ್ನೇಹಿತರೆ ಮಾನಿಟರ್, ಪ್ಲಾಟರ್, ಪ್ರೊಜೆಕ್ಟರ್, ಸ್ಪೀಕರ್, ಪ್ರಿಂಟರ್. ಸ್ನೇಹಿತರೆ ಎರಡನೇ ಪ್ರಶ್ನೆ, ಇನ್ ದಿ ಫೀಲ್ಡ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ASCII? ಇದ್ರ ಫುಲ್ ಫಾರ್ಮ್ ಏನು ಸ್ನೇಹಿತರೆ? ಇದು ಬಹಳಷ್ಟು ಬಾರಿ ರಿಪೀಟ್ ಆದಂಥ ಪ್ರಶ್ನೆ ಇದು. ಇದರ ಕರೆಕ್ಟ್ ಆನ್ಸರ್ ಬಿ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಮೂರನೇ ಪ್ರಶ್ನೆ ಸ್ನೇಹಿತರೆ, ಇಂಟರ್ನೆಟ್ ಸಂದರ್ಭದಲ್ಲಿ IP ಏನನ್ನು ಸೂಚಿಸುತ್ತದೆ? ನೋಡಲಿ, ಇಂಟರ್ನೆಟ್ ಸಂದರ್ಭದಲ್ಲಿ IP ಏನನ್ನು ಸೂಚಿಸುತ್ತದೆ? ನೋಡಲಿ, IP ಅಡ್ರೆಸ್ ಡೇಟಾ ಎಲ್ಲಿ ಹೋಗಬೇಕು. ನೋಡ್ರಿ, IP ಏನು ಹೇಳ್ತದಪ್ಪ ಅಂದರೆ ಡೇಟಾ ಎಲ್ಲಿ ಹೋಗಬೇಕು ಎಂದು ತಿಳಿಸುತ್ತದೆ. ನೋಡ್ರಿ, ನಮಗೇನು ಗೊತ್ತಾಯ್ತು ಸ್ನೇಹಿತರೆ, ಇಂಟರ್ನೆಟ್ ಸಂದರ್ಭ IP ಏನನ್ನು ಸೂಚಿಸುತ್ತದೆ ಅಂದರೆ ಅಲ್ಲಿ ಇಂಟರ್ನೆಟ್ ಪ್ರೋಟೋಕಾಲ್. ಓಕೆ, ಕರೆಕ್ಟ್ ಆನ್ಸರ್ ಇಂಟರ್ನೆಟ್ ಪ್ರೋಟೋಕಾಲ್. IP ಅಡ್ರೆಸ್ ಏನು ಹೇಳುತ್ತೆ ಅಂದರೆ ಡೇಟಾ ಎಲ್ಲಿ ಹೋಗಬೇಕು ಎಂದು ತಿಳಿಸುವ ವಿಳಾಸಕ್ಕೆ ನಾವು ಏನಂತ ಕರಿತೇವೆ? IP ಅಡ್ರೆಸ್ ಅಂತ ಕರಿತೇವೆ ಸ್ನೇಹಿತರೆ. ನೋಡಲಿ, ಇಂಟರ್ನೆಟ್ನಲ್ಲಿ ಯಾವುದೇ ಗಣಕಯಂತ್ರವನ್ನು ಇತರ ಗುರುತಿಸಲು ಮತ್ತು ಸಂಪರ್ಕಿಸಲು ಅಗತ್ಯವಾಗಿ ಬಳಸುವ ವಿಳಾಸಕ್ಕೆ ನಾವು ಏನು ಕರಿತೀವಿ? IP ಅಡ್ರೆಸ್ ಅಂತ ಕರಿತೀವಿ ಸ್ನೇಹಿತರೆ. ಈ IP ಅಡ್ರೆಸ್ಗಳು ಮನುಷ್ಯರಿಗೆ ನೆನಪಿಡುವುದು ಕಷ್ಟಕರ ಆದ್ದರಿಂದ 1984ರಲ್ಲಿ ಡೊಮೈನ್ ನೇಮ್ ಸಿಸ್ಟಮ್ ಪರಿಚಯಿಸಲಾಯಿತು. ನೋಡಲಿ, IP ಅಡ್ರೆಸ್ಗಳು ಮನುಷ್ಯರಿಗೆ ನೆನಪಿಡುವ ಕಷ್ಟಕರ ಆದ್ದರಿಂದ ನಾವು ಏನು ಮಾಡುತ್ತಪ್ಪ ಅಂದರೆ 1984ರಲ್ಲಿ ಡೊಮೈನ್ ನೇಮ್ ಸಿಸ್ಟಮ್ ಪರಿಚಯಿಸಲಾಯಿತು ಸ್ನೇಹಿತರೆ. IP ಅಡ್ರೆಸ್ನ ಅಕ್ಷರ ರೂಪದ ಆವೃತ್ತಿಗೆ ನಾವು ಏನನ್ನು ಕರಿತೀವಿ? ಡೊಮೈನ್ ನೇಮ್ ಸಿಸ್ಟಮ್ ಎನ್ನುತ್ತಾರೆ. ಓಕೆ ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಇಂಟರ್ನೆಟ್ ಅಂದರೆ ಏನು ಸ್ನೇಹಿತರೆ? ಜಾಲಗಳು ಬಹುತ ಜಾಲಗಳು ಏನು ಕರಿತೀವಿ? ಅಂತರ್ಜಾಲ ಎನ್ನುತ್ತೇವೆ, ಇಂಟರ್ನೆಟ್ ಅಂತ ಕರಿತೇವೆ. ಓಕೆ, ವೀನ್ಟ್ ಸರ್ಫ್ ಅವರು ಯಾರು? ವೀನ್ಟ್ ಸರ್ಫ್ ಅವರು ಅವ್ರಿಗೆ ಏನಂತ ಕರೀತಾರೆ? ಇಂಟರ್ನೆಟ್ ಫಾದರ್ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ಅರ್ಪನೆಟ್ ಅಮೇರಿಕ ರಕ್ಷಣಾ ಇಲಾಖೆ 1969ರಲ್ಲಿ ಮೊದಲ ಜಾಲವನ್ನು ಸೃಷ್ಟಿಸಿತು. ನೋಡ್ರಲ್ಲಿ, ಇಂಟರ್ನೆಟ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದರೆ 1969. ಅದು ಮೊಟ್ಟ ಮೊದಲು ಯಾವುದು ಅಂದರೆ ಅರ್ಪನೆಟ್ಟು. ಓಕೆ, ಅದು ಸ್ಟಾರ್ಟ್ ಮಾಡಿದ್ರೆ ಯಾರು ಸ್ನೇಹಿತರೆ? ಅಮೇರಿಕ ರಕ್ಷಣಾ ಇಲಾಖೆದವರು. ಓಕೆ ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂದರೆ ವಿದೇಶಿ ಸಂಚಾರ ನಿಗಮ್ ಲಿಮಿಟೆಡ್ VSNL 1950ರಲ್ಲಿ ಇಂಟರ್ನೆಟ್ ಸೇವೆಯನ್ನು ಭಾರತದಲ್ಲಿ ಆರಂಭಿಸಿತು. ನೋಡಿರಿ, ಭಾರತದಲ್ಲಿ ಇಂಟರ್ನೆಟ್ ಸೇವೆ ಯಾರು ಆರಂಭಿಸ್ತಾರಪ್ಪ ಅಂದರೆ ವಿದೇಶಿ ಸಂಚಾರ ನಿಗಮ್ ಲಿಮಿಟೆಡ್ VSNL. ಯಾವಾಗ ಅಂದರೆ 1950ರಲ್ಲಿ ಇಂಟರ್ನೆಟ್ ಸೇವೆಯನ್ನು ಭಾರತದಲ್ಲಿ ಆರಂಭಿಸಿತು. ಓಕೆ ಸ್ನೇಹಿತರೆ, 1998ರಲ್ಲಿ ನಂತರ ಭಾರತ ಸಂಚಾರ ನಿಗಮ ಅಂದರೆ BSNL ಏನಪ್ಪ ಅಂದರೆ DCNet ಸಂಸ್ಥೆಗಳು ಇಂಟರ್ನೆಟ್ ಸೇವೆ ನಡೆಸಲು ಆರಂಭಿಸಿದವು. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ತಂತ್ರಜ್ಞಾನದ ದೈತ್ಯ ಇಂಟೆಲ್ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಇಂಟೆಲ್ನ ಪ್ರಧಾನ ಕಚೇರಿ ಕ್ಯಾಲಿಫೋರ್ನಿಯಾ. ಇಲ್ಲಿ ಸ್ನೇಹಿತರೆ, ಮ್ಯಾನ್ನ ಅಂತರ್ಜಾಲ ಸಂದರ್ಭದಲ್ಲಿ ಮ್ಯಾನ್ನ ಪೂರ್ಣ ರೂಪ ಏನು? ಸ್ನೇಹಿತರೆ, ಮ್ಯಾನ್ನ ಪೂರ್ಣ ರೂಪ ಏನಪ್ಪ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ನೋಡ್ರಲ್ಲಿ ಸ್ನೇಹಿತರಲ್ಲಿ, ಮ್ಯಾನ್ ಅಂದರೆ ಏನು? ಇದು ಬಹು ಕಟ್ಟಡಗಳಾದಂಥ ನಗರಗಳಲ್ಲಿ ಕಂಪ್ಯೂಟರ್ಗಳು ಜೋಡಿಸಲಾಗುತ್ತೆ. ನೋಡ್ರಲ್ಲಿ, ಇದು ಬಹು ಕಟ್ಟಡಗಳಾದಂಥ ಅಥವಾ ನಗರಗಳಲ್ಲಿ ಸಿಟಿಗಳಲ್ಲಿ ಕಂಪ್ಯೂಟರ್ಗಳು ಜೋಡಿಸಲಾಗುತ್ತದೆ. ಇದು ಎಷ್ಟು ಕಿಲೋಮೀಟರ್ ಕವರ್ ಮಾಡುತ್ತೆ ಸ್ನೇಹಿತರೆ? ಇದು 5ರಿಂದ 50 ಕಿಲೋಮೀಟರ್ ಕವರ್ ಮಾಡುತ್ತದೆ. ಇನ್ನೊಂದು ಏನಪ್ಪ ಅಂದರೆ ಕೇಬಲ್ TV ನೆಟ್ವರ್ಕ್ನಲ್ಲಿ ಬಳಸಲಾಗುತ್ತದೆ. ನೋಡ್ರಿ, ಮ್ಯಾನ್ ಎಲ್ಲಿ ಬಳಸಲಾಗುತ್ತೆ ಅಂದರೆ ಕೇಬಲ್ TV ನೆಟ್ವರ್ಕ್ನಲ್ಲಿ ಬಳಸಲಾಗುತ್ತದೆ. ಕಂಪ್ಯೂಟರ್ಗಳನ್ನು ಕೋಆಕ್ಸಲ್ ಕೇಬಲ್ ಆರ್ ಫೈಬರ್ ಆಪ್ಟಿಕ್ ಕೇಬಲ್ ಬಳಸಿ ಕನೆಕ್ಟ್ ಮಾಡಲಾಗುತ್ತದೆ. ಸ್ನೇಹಿತರಲ್ಲಿ, ಲ್ಯಾನ್ ಏನಪ್ಪ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಲ್ಯಾನು ಇದು ಒಂದು ಭೌಗೋಳಿಕ ಪ್ರದೇಶಕ್ಕೆ ಅಥವಾ ಒಂದು ಕಟ್ಟಡಕ್ಕೆ ಮಾತ್ರ ಸೀಮಿತ. ಉದಾಹರಣೆ, ಒಂದು ಆಫೀಸ್ನಲ್ಲಿ ಅಥವಾ ಒಂದು ಶಾಲೆಯಲ್ಲಿ ಇದು ಪರಸ್ಪರ ಸಂಪರ್ಕ ಹೊಂದಿರುತ್ತದೆ. ಕಂಪ್ಯೂಟರ್ಗಳು ಲ್ಯಾನ್ ನೋಡಿ ಸ್ನೇಹಿತರೆ, ಇದು ಏನು ಲ್ಯಾನ್ ಇದೆಯಲ್ಲ ಅದು ವೈರ್ಡ್ ಅಥವಾ ವೈರ್ಲೆಸ್ ಆಗಿರ್ಬೋದಾಗಿದೆ. ಇದು ಎಥರ್ನೆಟ್ ಟೋಕನ್ ರಿಂಗ್ ತಂತ್ರಜ್ಞಾನ ಬಳಸುತ್ತದೆ. ನೋಡ್ರಿ, ಲ್ಯಾನ್ಗಳಲ್ಲಿ ಎಥರ್ನೆಟ್ ಟೋಕನ್ ರಿಂಗ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಸ್ನೇಹಿತರೆ, ಮುಂದೆ ಏನಪ್ಪ ಅಂದರೆ ವ್ಯಾನ್ ಏನಪ್ಪ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಇದು ನಗರ, ರಾಜ್ಯ, ವಿಶ್ವವ್ಯಾಪಿ ಸಂಪರ್ಕಿಸುವ ಒಂದು ಜಾಲ. ಉದಾಹರಣೆ ATM ಆಗಲಿ, ಫ್ರೇಮ್ ರಿಲೇ ಟೆಕ್ನಾಲಜಿ ಆಗಲಿ, ಇಂಟರ್ನೆಟ್ ಆಗಲಿ. ಓಕೆ ಸ್ನೇಹಿತರೆ, ಪ್ಯಾನ್ ನೋಡೋಣ. ಪ್ಯಾನ್ ಇದು ಏನಪ್ಪ ಅಂದರೆ ಇದು
ಇದನ್ನು ಸಣ್ಣ ಶ್ರೇಣಿ ಇದು ಪ್ಯಾನ್ ಫುಲ್ ಫಾರ್ಮ್ ಏನಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕು. ಇದನ್ನು ಸಣ್ಣ ಶ್ರೇಣಿ ಸಂವಹನ ಕ್ರಿಯೆಯಲ್ಲಿ ಬಳಸುತ್ತಾರೆ. ಉದಾಹರಣೆ ವೈರ್ಲೆಸ್ ಆಗಲಿ, ವೈರ್ಲೆಸ್ USB ಆಗಲಿ, ಬ್ಲೂಟೂತ್ ಆಗಲಿ ಇಲ್ಲಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಕಂಪ್ಯೂಟರ್ ಮತ್ತು ಸಂವಹನ ತಂತ್ರಜ್ಞಾನ ಸಂದರ್ಭದಲ್ಲಿ 1 ಮೆಗಾಬೈಟ್ಗೆ ಸಮನಾಗಿರುತ್ತದೆ. ಇಲ್ಲಿ ಯಾವುದು ಆನ್ಸರ? ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪ ಅಂದರೆ 1 ಮೆಗಾಬೈಟ್ ಎಷ್ಟಿಗೆ ಸಮವಾಗಿರುತ್ತೆ? ಓಕೆ, ಭಾಳಷ್ಟು ಬಾರಿ ಇದು ಪ್ರತಿಯೊಂದು KPC ಕಂಡಕ್ಟ್ ಮಾಡಿರೋ ಪ್ರತಿ ಎಕ್ಸಾಮಲ್ಲಿ ಇದು ಕ್ವಶನ್ ರಿಪೀಟ್ ಆಗಿರುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಇಲ್ಲಿ ಅತಿ ಹೆಚ್ಚು ಸಣ್ಣದು ಯಾವುದಂದರೆ ಬೀಟ್ಸ್ ಸ್ನೇಹಿತರೆ. ಓಕೆ, ಏನಪ್ಪ ಅಂದರೆ 4 ಬೀಟು 1 ನಿಬ್ಬಲ್ ಆಗುತ್ತೆ, 8 ಬೀಟು 1 ಬೈಟ್ಗೆ ಸಮ ಆಗುತ್ತೆ ಸ್ನೇಹಿತರೆ. 1024 ಬೈಟ್ಸು 1 KB ಆಗುತ್ತೆ. ಅದೇ ರೀತಿ 1024 KB 1 MBಗೆ ಸಮ. ಅದೇ ರೀತಿ 1024 MB 1 GB ಸಮ ಸ್ನೇಹಿತರೆ. ಇಲ್ಲಿ 1024 GB 1 TBಗೆ ಸಮ ಆಗುತ್ತೆ. 10 TB 1 PBಗೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ ನಾವು ಸಣ್ಣದಿಂದ ದೊಡ್ಡದು ಹೋಗೋಣ. ಬೀಟ್ಸ್ ಆದ ನಂತರ ನಿಬ್ಬಲ್ ಆದ ನಂತರ ಬೈಟ್ ನಂತರ KB ಆನಂತರ MB ಆದ ನಂತರ GB ಆನಂತರ TB ಆನಂತರ PB ಆನಂತರ EB ಅಂದರೆ ZB ಅಂದರೆ YB. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಅಂತರ್ಜಾಲದ ಸಂದರ್ಭದಲ್ಲಿ ಕೆಳಗಿನ ಯಾವುದು ಪ್ರೋಟೋಕಾಲ್ ಅಲ್ಲ? ಓಕೆ, ಇದರಲ್ಲಿ ಯಾವುದು ಪ್ರೋಟೋಕಾಲ್ ಅಲ್ಲ ಸ್ನೇಹಿತರೆ? ಇದರಲ್ಲಿ ಯಾವುದು ಅಂದರೆ ಟೆಲ್ನೆಟು. ಓಕೆ ಸ್ನೇಹಿತರೆ, ಇಲ್ಲಿ ಡೊಮೇನ್ ಹೆಸರುಗಳಲ್ಲಿ ಅಭಿವ್ಯಕ್ತಿ AU ಅಂದರೆ ಏನು? AU ಅಂದರೆ ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ. ವಾರ್ಡ್ ಡಾಕ್ಯುಮೆಂಟ್ ಸಂದರ್ಭದಲ್ಲಿ ಗಟರ್ ಎಂಬ ಪದವನ್ನು ಸೂಚಿಸುತ್ತದೆ. ಸ್ನೇಹಿತರೆ ನೋಡಿರಿ, ಗಟರ್ ಎಂಬುದು ಪದ ಏನು ಸೂಚಿಸುತ್ತದೆ ಅಂದರೆ ಹೊಲಿಗೆ. ಇಲ್ಲಿ ಸ್ನೇಹಿತರೆ, ಅಂತರ್ಜಾಲ ಸಂದರ್ಭದಲ್ಲಿ ಕೆಳಗಿನ ಯಾವುದು ಪ್ರೋಟೋಕಾಲ್ ಅಲ್ಲ? ಇಲ್ಲಿ PPT ಸ್ನೇಹಿತರೆ, ಟೆಲ್ನೆಟ್ ಅಲ್ಲ, PPT ಕರೆಕ್ಟ್ ಆಗಿದೆ. ಅಂತರ್ಜಾಲದ ಸಂದರ್ಭದಲ್ಲಿ ಕೆಳಗಿನಗಳಲ್ಲಿ ಯಾವುದು ಪ್ರೋಟೋಕಾಲ್ ಅಲ್ಲ? PPT. ಇಲ್ಲಿ ಪ್ರೋಟೋಕಾಲ್ಗಳು ಯಾವುವು? TCP, UDP, ಟೆಲ್ನೆಟು. TCP, UDP, ಟೆಲ್ನೆಟು ಇವೇನಪ್ಪ ಅಂದರೆ ಅಂತರ್ಜಾಲ ಸಂದರ್ಭದಲ್ಲಿ ಇಲ್ಲಿ ಇವು ಪ್ರೋಟೋಕಾಲ್ಗಳು, ಬಟ್ PPT ಅಲ್ಲ. ಓಕೆ, ಇನ್ನೊಂದು ಏನಪ್ಪ ಅಂದರೆ ವರ್ಡ್ ಡಾಕ್ಯುಮೆಂಟ್ ಸಂದರ್ಭದಲ್ಲಿ ಗಟರ್ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಇದು ಏನೇನು ಸೂಚಿಸುತ್ತದೆ ಅಂದರೆ ಹೊಲಿಗೆ ಮತ್ತು ಬಂಧಿಸಲು ಒಂದು ಬದಿಯಲ್ಲಿ ಉಳಿದಿರುವ ಜಾಗ. ನೋಡಿರಿ, ಹೊಲಿಗೆ ಮತ್ತು ಬಂಧಿಸಲು ಒಂದು ಬದಿಯಲ್ಲಿ ಉಳಿದಿರುವ ಜಾಗ. 10ನೇ ಪ್ರಶ್ನೆ, ಡಿಜಿಟಲ್ ಕಂಪ್ಯೂಟರ್ನ ಸಂದರ್ಭದಲ್ಲಿ ಕೆಳಗಿನ ಯಾವ ಜೋಡಿ ಅಂಕಿಗಳನ್ನು ಬೈನರಿ ಕೋಡ್ ಎಂದು ಉಲ್ಲೇಖಿಸಲಾಗುತ್ತದೆ? ಸ್ನೇಹಿತರೆ, ಕಂಪ್ಯೂಟರ್ಗೆ ಅರ್ಥ ಆಗೋ ಭಾಷೆ ಯಾವುದಂದರೆ ಬೈನರಿ. ಓಕೆ, ಅಥವಾ ಬೈನರಿ ಅಂತ ಕರೀತಾರೆ ಸ್ನೇಹಿತರೆ, ಅಥವಾ ಮಷಿನ್ ಲ್ಯಾಂಗ್ವೇಜು. ಇಲ್ಲಿ ಯಾವುದಪ್ಪ ಅಂದರೆ ಇಲ್ಲಿ 0 ಮತ್ತು 1. ನೋಡಿರಿ, B ಕರೆಕ್ಟ್ ಆಗುತ್ತೆ. ಬೈನರಿ ಕೋಡ್ ಯಾವುದು? 0 ಮತ್ತು 1. ಇದು ನೆನ್ಪಿಟ್ಟುವರೆ ಸ್ನೇಹಿತರೆ, ಬೈನರಿ ಕೋಡ್ ಯಾವುದು? 0 ಮತ್ತು 1. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.